ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಧಾರವಾಡದಲ್ಲಿ ಇತ್ತೀಚೆಗೆ ಒಂದು ಭೀಕರ ಕೊಲೆ ಆಗಿದೆ. ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಫೈರೋಜ್ ಪಠಾನ್ನನ್ನು ಆತನ ಹಳೆ ಸ್ನೇಹಿತರೆ ಕೊಲೆ ಮಾಡಿದ್ದಾರೆ. ಈ ಕೊಲೆ ನಡೆದ ರಹಸ್ಯವನ್ನು ಪೊಲೀಸರು ಕೇವಲ 24 ಗಂಟೆಯೊಳಗೆ ಭೇದಿಸಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ 8 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆತನ ಹಳೆಯ ಸ್ನೇಹಿತರೇ ಕೊಲೆ ಮಾಡಿದ್ದಾರೆ. ಇತ್ತೀಚೆಗೆ ಉಂಟಾಗಿದ್ದ ಕೆಲವು ಭಿನ್ನಾಭಿಪ್ರಾಯಗಳೇ ಕೊಲೆಗೆ ಕಾರಣ ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಹಾಗಾದರೆ ಕೊಲೆ ಹಿಂದಿನ ರಹಸ್ಯ ಏನು, ಇವರ ಮಧ್ಯೆ ಉಂಟಾಗಿದ್ದ ಭಿನ್ನಾಭಿಪ್ರಾಯ ಏನು ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಮೊನ್ನೆ ಅಷ್ಟೇ ಧಾರವಾಡದ ಮಾಳಾಪುರದ ಬಡಾವಣೆಯ ಆಶ್ಮಿ ನಗರದಲ್ಲಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಫೈರೋಜ್ ಖಾನ್ ಪಠಾನ್ ಅನ್ನೋ ಯುವಕನನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈಗ ಅಂದರೆ ಕೇವಲ 24 ಗಂಟೆಗಳ ಒಳಗೇನೆ ಹಂತಕರನ್ನು ಪತ್ತೆ ಹಚ್ಚುವಲ್ಲಿ ಧಾರವಾಡ ಉಪನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆ ಆರೋಪಿಗಳನ್ನು ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಕೇಸ್ನಲ್ಲಿ 9 ಜನ ಆರೋಪಿಗಳೇನೋ ಇದ್ದಾರಂತೆ. ಅದರ ಪೈಕಿ 8 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತೊಬ್ಬ ಆರೋಪಿಗೋಸ್ಕರ ಹುಡುಕಾಡ್ತಾ ಇದ್ದಾರೆ. ಅಂದಂಗೆ ಈ ಮೊದಲಿನ ದುಶ್ಮನಿ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಈ ಕೊಲೆಗೆ ಕಾರಣ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬಯಲಿಗೆ ಬಂದಿದೆ. ಇದೆಲ್ಲ ಮುಂದೆ ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಕೊಲೆ ಮಾಡೋದಕ್ಕೆ ಮೊಹಮ್ಮದ್ ಶಾ ಅನ್ನೋ ವ್ಯಕ್ತಿ ಜೊತೆಗೆ ಬಂದಿದ್ದ ಸದ್ದಾಮು, ಗೌಸು, ಫರ್ವೇಜ್ ಸಮೀರ್ ಸೇರಿದಂತೆ ಒಟ್ಟು 8 ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತೊಬ್ಬ ಆರೋಪಿ ಕೈಫ್ ಅನ್ನುವಾತ ಪರಾರಿಯಾಗಿದ್ದಾನೆ. ಅವನಿಗೋಸ್ಕರ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ಕೊಲೆ ನಡೆದಿದ್ದಕ್ಕೆ ಕಾರಣ ಏನಂತಂದರೆ ಮೊಹಮ್ಮದ್ ಶಾ ಹಾಗೂ ಕಾಂಗ್ರೆಸ್ನಲ್ಲಿದ್ದ ಫೈರೋಜ್ ಪಠಾನ್ ನಡುವೆ ವೈಯಕ್ತಿಕ ದ್ವೇಷ ಇತ್ತು ಅನ್ನೋ ಮಾಹಿತಿ ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ. ಇದರ ಜೊತೆಗೆ ರಿಯಲ್ ಎಸ್ಟೇಟ್ ವ್ಯವಹಾರ ಕೂಡ ಈ ಕೊಲೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಕೇಸಿನ ಪ್ರಮುಖ ಆರೋಪಿಯಾಗಿರೋ ಮೊಹಮ್ಮದ್ ಶಾ ಹಳೆ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಕೊಲೆ ಮಾಡಿದ್ದಾನೆ. ಇವನ ಜೊತೆಗೆ ಕೆಲವು ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಭೀಕರವಾಗಿ ಕೊಲೆಯಾಗಿದ್ದ ರೌಡಿ ಶೀಟರ್ ಫ್ರೂಟ್ ಇರ್ಫಾನ್ನ ಮಗ ಹರ್ಬಾಜ್ ಅಂಚಿನ್ ಮನಿಗ್ ಮತ್ತು ರೌಡಿ ಶೀಟರ್ ಮುಕ್ತುಮ್ ಸೊಗಲದ್ ಕೂಡ ಕೈ ಜೋಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ನೋಡಿ, ಕೆಲವು ತಿಂಗಳುಗಳ ಹಿಂದೆ ಫೈರೋಜ್ ಪಠಾನ್ ಹಾಗೂ ಮೊಹಮ್ಮದ್ ಶಾ ನಡುವೆ ವೈಯಕ್ತಿಕ ವಿಚಾರದಲ್ಲಿ ಕಿತ್ತಾಟ ನಡೆದಿತ್ತಂತೆ. ಆಗ ಈ ಫೈರೋಜ್ ಪಠಾನು ಮೊಹಮ್ಮದ್ ಶಾ ಮನೆಗೆ ಕೆಲವು ಹುಡುಗರನ್ನು ಕರ್ಕೊಂಡು ಹೋಗಿ ಗಲಾಟೆ ಮಾಡಿ ಬಂದಿದ್ದಂತೆ. ಇದಿಷ್ಟೇ ಅಲ್ಲದೆ ಈ ವಿಚಾರವನ್ನು ಅಂದರೆ ತಾನು ಮೊಹಮ್ಮದ್ ಶಾ ಮನೆಗೆ ಹೋಗಿದ್ದು ಗಲಾಟೆ ಮಾಡಿದ್ದನ್ನು ಪದೇ ಪದೇ ಬೇರೆಯವ್ರ ಹತ್ರ ಹೇಳಿ ತಮಾಷೆ ಮಾಡ್ತಾ ಇದ್ದಂತೆ. ಇದು ಮೊಹಮ್ಮದ್ ಶಾಗೆ ಟ್ರಿಗರ್ ಮಾಡಿರುತ್ತೆ. ಇದೇ ಸಂದರ್ಭದಲ್ಲಿ ರೌಡಿ ಶೀಟರ್ ಮುಕ್ತುಮ್ ಸೊಗಲದ್ ಹಾಗೂ ಫೈರೋಜ್ ನಡುವೆ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಮನಸ್ತಾಪ ಉಂಟಾಗಿರುತ್ತೆ. ಹೀಗೆ ಅಂದರೆ ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಅಂತಾರಲ್ಲ, ಆ ರೀತಿಯಾಗಿ ಫೈರೋಜ್ನಿಂದ ದೂರ ಆದವರೆಲ್ಲ ಒಗ್ಗಟ್ಟಾಗಿ ಫೈರೋಜ್ನನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಾರೆ. ಕೊಲೆ ಮಾಡೋ ದಿನ ಮಧ್ಯಾಹ್ನದ ತನಕ ಈ ಆರೋಪಿಗಳೆಲ್ಲ ಒಟ್ಟಾಗಿ ಸೇರಿಕೊಂಡು ಮೀಟಿಂಗ್ ಮಾಡ್ತಾರೆ. ಅದೇನಾದರೂ ಆಗ್ಬಿಡ್ಲಿ, ಫೈರೋಜ್ ಖಾನನ್ನು ಇವತ್ತು ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಹೀಗಾಗಿ ಆತನ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದ ಮೊಹಮ್ಮದ್ ಶಾ ಹಾಗೂ ಅವನ ಹುಡುಗರು ಆಗಷ್ಟೇ ಮನೆಗೆ ಬಂದಿದ್ದ ಫೈರೋಜ್ ಖಾನ್ನ ಸುಳಿವನ್ನು ಕೊಟ್ಟಿರ್ತಾರೆ. ಇಲ್ಲಿ ಆಗಿದ್ದೇನಂತಂದರೆ ನಾರ್ಮಲಿ ಫೈರೋಜ್ ಖಾನು ತಡವಾಗಿ ಮನೆಗೆ ಬರ್ತಾ ಇದ್ದ. ಆದರೆ ಇದೇ ಏಪ್ರಿಲ್ 24ನೇ ತಾರೀಕು ಆತನ ಮದುವೆ ಇರುತ್ತೆ. ಹೀಗಾಗಿ ಕೆಲವು ದಿನಗಳಿಂದ ಸ್ವಲ್ಪ ಬೇಗ ಬರ್ತಾ ಇದ್ದ. ಅವತ್ತು ಕೂಡ ಹಂಗೇನೆ ಆಗುತ್ತೆ. ಸುಮಾರು 8 ಗಂಟೆ ಹೊತ್ತಿಗೆ ಮನೆಗೆ ಬಂದ ಫೈರೋಜು ಶೆಕೆ ಹೆಚ್ಚಾಗ್ತಿದೆ ಅಂತ ಹೊರಗಡೆ ಫೋನಲ್ಲಿ ಮಾತಾಡ್ತಾ ಜೋಕಾಲಿಯಲ್ಲಿ ಕೂತ್ಕೊಂಡಿರ್ತಾನೆ. ಆಮೇಲೆ ಫೈರೋಜ್ ಖಾನ್ ಒಳಗಡೆ ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಕರೆಕ್ಟಾಗಿ ಮೊಹಮ್ಮದ್ ಶಾ ಜೋರಾಗಿ ಕೂಗಿ ಕರೀತಾನೆ. ಇವನೋಗಿ ಫೈರೋಜ್ ಮನೆ ಗೇಟ್ ತೆಗೆದು ಮೆಟ್ಟಿಲುಗಳ ಮೇಲೆ ಕೂತ್ಕೊಳ್ತಾನೆ. ಮತ್ತು ಫೋನಲ್ಲಿ ಮಾತಾಡ್ಕೊಂಡೆ ಹೊರಗೆ ಬಂದ ಫೈರೋಜು ಗೇಟ್ ಹತ್ರ ಬಂದು ನಿಂತ್ಕೊಳ್ತಾನೆ. ಆಗ ಸ್ಥಳಕ್ಕೆ ಮತ್ತಿಬ್ಬರು ಯುವಕರು ಬರ್ತಾರೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ಯಾರಿವರು ಅನ್ನೋದು ಗೊತ್ತಿಲ್ಲದ ಫೈರೋಜು ಗೇಟ್ ಮುಂದೆ ಬಂದು ನಿಂತ್ಕೊಳ್ತಾ ಇದ್ದಂಗೆ ಮೊಹಮ್ಮದ್ ಶಾ ತನ್ನ ಕಿಸೆಯಲ್ಲಿ ಇಟ್ಕೊಂಡಿದ್ದ ಚಾಕುವನ್ನು ಹೊರಗೆ ತೆಗೆದು ಜೋರಾಗಿ ಹಿರಿತಾನೆ. ಆಗ ಎಚ್ಚೆತ್ತುಕೊಂಡ ಫೈರೋಜ್ ಖಾನ್ ಪಠಾನು ಮನೆ ಒಳಗಡೆ ಓಡೋಗ್ತಾನೆ. ಆದರೂ ಈ ಮೊಹಮ್ಮದ್ ಶಾ ಮತ್ತು ಆತನ ಹುಡುಗರು ಬಿಡೋದಿಲ್ಲ. ಮನೆ ಒಳಗೇನೆ ಅಟ್ಟಿಸ್ಕೊಂಡು ಹೋಗಿ ಇರಿದು ಕೊಲೆ ಮಾಡಿದ್ದಾರೆ. ಆಮೇಲೆ ಫೈರೋಜ್ನ ಮೊಬೈಲ್ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನಂತರ ಕಾರ್ನಲ್ಲಿ ಬೆಳಗಾವಿ ಜಿಲ್ಲೆ ಕಡೆ ಹೋಗುವಾಗ ಫೈರೋಜ್ನ ಮೊಬೈಲನ್ನು ಧಾರವಾಡ ತಾಲೂಕಿನ ವೆಂಕಟಾಪುರ ಗ್ರಾಮದ ಬಳಿ ಬಿಸಾಡ್ತಾರೆ. ಹೀಗೆ ತಪ್ಪಿಸ್ಕೊಂಡಿದ್ದ ಈ ಹಂತಕರನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದೇ ತಿಂಗಳ 24ಕ್ಕೆ ಮದುವೆ ಕಾರ್ಡ್ ಕೊಡ್ಕೊಂತ ನಾಳೆ ನಾಡಲ್ಲಿ ಬೆಂಗಳೂರು ಹೊಂಟಿದ್ವಿ. ನಮ್ಮ ಸ್ಟೇಟ್ ಲೀಡರ್ಸಿಗೆ ಮದುವೆ ಕಾರ್ಡ್ ಕೊಡಕ್ಕೆ CCTV ಫುಟೇಜ್ ಚೆಕ್ ಮಾಡ್ರಿ. ನೀವು ಇಲ್ಲೇ ಬಂದು ನಿಂತು ಅವನ ಜೊತೆ ಮಾತಾಡಿ ಅವ್ರ ತಾಯಿಗೆ ಸಲಾಮ್ ಮಾಡಿ ಅವ್ನಿಗೆ ಫಸ್ಟ್ ಚಾಕು ಹಾಕ್ಯಾನ ಶಾ ಅಂತ ಹೇಳಿ CCTVದಾಗ ಕ್ಲಿಯರ್ ಕಾಣ್ತಿತ್ತು. ಒಳಗೆ ಓಡೋಗ್ಯಾನ ಅವನು ಬಾಗ್ಲ ಬಂದ್ ಮಾಡ್ಕೊಂಡ. ಬಾಗ್ಲ ಹೊಡೆದು 5 ಮಂದಿ
ಒಂದ್ ಮರ್ಡರ್ ಮುಗಿಸಿದ್ರು ಅವ್ನಿಗೆ. ಅವ್ರ ಹತ್ರ ಬರೋ ಬಿಡ್ಸಾಕ್ ಹೋದ್ರ ಹೊಲಿ ಮೇಲೆ ಇದ್ದಿದ್ ಹೊಲಿ ಮೇಲೆ ಅವ್ರ ತಂಗಿದ ಮುಖ ಹಾಕಕ್ ಹೋಗ್ಯಾರ ಅಂತ ಬಾರ್ಬರಿಕ್ ದುರ್ದೈವ ಹಾಗೂ ಹಳೆ ದ್ವೇಷ ಹಿನ್ನೆಲೆ ಮಾಡಿದಾರ. 6 ತಿಂಗಳ ಹಿಂದ ಕಂಪ್ಲೇಂಟ್ ಕೊಟ್ಟಿವಿ ಕಮಿಷನ್ ಆಫೀಸ್ದಲ್ಲಿ. ನಾನು ನಿಮ್ಗೆ ಎಲ್ಲರೂ ಕಾಪಿ ಹಾಕ್ತೇನೆ. ನಾವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬ್ರು ಇಲ್ಲೇ ಅದಾರೆ, ಅವ್ರು ಕೇಳಿ ನೀವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ನನಗೂ ಫೈರೋಜ್ ಪಠಾಣ್ಗೆ ಜೀವ ಬೆದರಿಕೆ ಇತ್ತು ಅಂತ ಹೇಳಿ ನೀವು ಕಂಪ್ಲೇಂಟ್ ಕಾಪಿಲಿ ನೋಡಿ ಯಾರ್ದಾರ ಹೆಸರು ಹಾಕ್ಬಿಟ್ಟಿವಿ ಅಂತ ಹೇಳಿ. ನಾವಿಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಂತಂದ್ರೆ, ಈಗ ಕೊಲೆಯಾಗಿರೋ ಫೈರೋಜ್ ಖಾನ್ ಪಠಾಣ್ ತನಗೆ ಜೀವ ಬೆದರಿಕೆ ಇದೆ ಅಂತ ಪೊಲೀಸರ ಬಳಿ ಹೇಳ್ಕೊಂಡಿದ್ದಂತೆ. ಹೋಮ್ ಮಿನಿಸ್ಟರ್ ಹತ್ರನೂ ರಕ್ಷಣೆಯನ್ನ ಕೇಳಿದ್ದಂತೆ. ಆದ್ರೂ ಇವತ್ತು ಫೈರೋಜ್ ಖಾನ್ ಪಠಾಣ್ನನ್ನ ಹೊಡೆದು ಹಾಕಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೈಗೆ ಕಂಕಣ ಕಟ್ಕೊಳ್ಬೇಕಾಗಿದ್ದ ಯುವಕ ಈಗ ಕಫನ್ ಒದ್ಕೊಂಡು ಮಸನ ಸೇರಿದ್ದಾನೆ. ವೈಯಕ್ತಿಕ ದ್ವೇಷಕ್ಕೆ ಒಂದು ಹಸನ್ಮುಖಿ ಯುವಕನ ಜೀವ ಬಲಿಯಾಗಿದೆ. ಈ ಮೂಲಕ ಹುಬ್ಬಳ್ಳಿ ಧಾರವಾಡದಲ್ಲಿ ರೌಡಿ ಶೀಟರ್ಗಳ ಅಟ್ಟಹಾಸ ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಫೈರೋಜ್ ಪಠಾಣ್ ಅಂತ 2 ವರ್ಷ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಮಾಲಾಪುರ AFS ಒಂದು ಏರಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9:30 ನಡುವೆ 3-4 ಜನ ಬಂದ್ಬಿಟ್ಟು ಇವರಿಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದ ಬಹಳಷ್ಟು Incident in Dharwad Suburban Police Station jurisdiction of Hubli Dharwad City Commissionerate, and in this incident one person by name Fairoz Patan, he has succumbed to the injuries of assault by a group of people and succumbed to death. And in the process we have taken up a murder case, and they say the personal vengeance and enmity is the reason. What was that private personal enmity is to be asserted. ಇದೇ ತಿಂಗಳ 24ಕ್ಕೆ ಮದುವೆ ಇತ್ತು. ಮದುವೆ ಕಾರ್ಡ್ ಕೊಡ್ಕೊಂತ ಅಡ್ಡಾಡ್ತಾ ಇದ್ದ. ನಾಳೆ ನಾಡ್ದು ಬೆಂಗಳೂರು ಹೊಂಟಿದ್ದೀವಿ ನಮ್ಮ ಸ್ಟೇಟ್ ಲೀಡರ್ಸಿಗೆ ಮದುವೆ ಕಾರ್ಡ್ ಕೊಡೋಕೆ. CCTV ಫುಟೇಜ್ ಚೆಕ್ ಮಾಡಿರಿ ನೀವು. ಇಲ್ಲೇ ಬಂದು ನಿಂತು ಅವನ ಜೊತೆ ಮಾತಾಡಿ ಅವ್ರ ತಾಯಿಗೆ ಸಲಾಮ್ ಮಾಡಿ ಅವ್ನಿಗೆ ಇಲ್ಲಿ ಫಸ್ಟ್ ಚಾಕು ಹಾಕ್ಯಾನ ಶಾ ಅಂಥೇಳಿ. CCTVದಾಗ ಕ್ಲಿಯರ್ ಕಾಣ್ತೈತಿ. ಒಳಗೆ ಓಡೋಗ್ಯಾನ ಅವನ್ನ. ಬಾಗ್ಲ ಬಂದ್ ಮಾಡ್ಕೊಂಡಾನ. ಬಾಗ್ಲ ಹೊಡೆದ 5 ಮಂದಿ ಒಂದು ಮರ್ಡರ್ ಮುಗಿಸಿದ್ರು ಅವನಿಗೆ. ಅವ್ರ ಅಕ್ಕ ಅವ್ರವ್ವ ಬಿಡ್ಸಾಕ್ ಹೋದ್ರೆ ಹೊಲಿ ಮೇಲೆ ಇದ್ದಿದ್ದು ಹೊಲಿ ಮೇಲೆ ಅವ್ರ ತಂಗಿದ ಮುಖ ಹಾಕಕ್ಕೆ ಹೋಗ್ಯಾರ. ಅಂಥ ಬಾರ್ಬರಿಕ್ ದುರ್ದೈವ ರಾಕ್ಷಸಗೂ ಮಾಡಲ್ಲ ಹಂಗೆ ಯಾರು. ಇದು ರಾಜಕೀಯ ಪ್ರಯುಕ್ತ ಹಾಗೂ ಹಳೆ ದ್ವೇಷ ಹಿನ್ನೆಲೆ ಮಾಡಿದ್ದಾರೆ. ನಾವು 6 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿವಿ ಕಮಿಷನ್ ಆಫೀಸ್ದಲ್ಲಿ. ನಾನು ನಿಮಗೆ ಎಲ್ಲರೂ ಕಾಪಿ ಹಾಕ್ತೇನೆ. ನಾವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬ್ರು ಇಲ್ಲೇ ಅದಾರೆ, ಅವ್ರು ಕೇಳಿ ನೀವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ನನಗೂ ಫೈರೋಜ್ ಪಠಾಣ್ಗೆ ಜೀವ ಬೆದರಿಕೆ ಇತ್ತು ಅಂತ ಹೇಳಿ ನೀವು ಕಂಪ್ಲೇಂಟ್ ಕಾಪಿಲಿ ನೋಡಿ ಯಾರ್ದಾರ ಹೆಸರು ಹಾಕ್ಬಿಟ್ಟಿವಿ ಅಂತ ಹೇಳಿ ಅವರೇ ಮಾಡಿಸಿದ್ದಾರೆ. ಇದು ಅವನು ಏನು ಯಾವ ಜೊತೆ ಏನು ದುಶ್ಮನ್ ಇಲ್ಲ ಏನಿಲ್ಲ. ಮದ್ವೆ 3 ತಿಂಗಳಾತ. ರಂಜಾನ್ ತಿಂಗಳಲ್ಲೇ ಮದ್ವೆ ಕಾರ್ಡ್ ಕೊಡಕ್ಕೆ ಓಡಾಡ್ತಾ ಇದ್ದಾನೆ. ಬೇಕಂತ ರಾಜಕೀಯ ಪೂರ್ವವಾಗಿ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಅವನಿಗೆ. ರಾಜಕೀಯದಲ್ಲಿ ಬೆಳಿಬಾರ್ದು, ಒಂದೇ ಸಮಾಜದಲ್ಲಿ ಬೆಳಿಬಾರ್ದು, ಒಬ್ರು ಯಾರು ಮುಂದೆ ಬರಬಾರ್ದು ಅಂಥೇಳಿ. ನಿಮ್ಮ ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ, ನೀವೇ ನೋಡಿ ಯಾರಂತ, ಯಾರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ ಹೊರಗಡೆ ಕುಂತಿದ್ದ. ಒಂದು ಹುಡುಗ ಬಂದ. ಅಲ್ಲೇ ಸಿ ಕ್ಯಾಮ್ರಾ ಐತಿ, ಅಲ್ಲೇ ಚೆಕ್ ಮಾಡಿದ್ರು. ಅವರು 4-5 ಮಂದಿ ಇದ್ರ. ಆ ಹುಡುಗ ಬಾಜು ಕುಂತಿದ್ದಲ್ಲ, ಆ ಹೊಡೆದ ನನ್ನ ಮಗ ಓಡಿ ಒಳಗೆ ಒಳಗೆ ಹೋಗಿ ಬಾಕ್ಲ ಹಾಕೊಂಡ. ಆ ಬಾಕ್ಲ ಮುರಿದು ಹೊಡ್ತಾರ. ಏನು ತೊಗೊಂಡಿದ್ರು ಕೈಯಾಗ? ಚಾಕು ಚಾಕು ಮಂದಿ ಇಲ್ಲ ಅಲ್ಲ, ಪರಿಚಯ ಇರ್ಬೋದು. ದೋಸ್ತರ, ಅವನ ದೋಸ್ತರ ವೈರಿ ಇದ್ರ ಅವ್ನಿಗೆ. ನಮಗ ಹೊಡೆದ್ರ, ಆ ಹುಡುಗಿಗೂ ಹೊಡೆದ್ರ, ಆ ಗ್ಯಾಸಿನ ಕಟ್ಟಿಗೆ ಹಿಂಗೆ ಇದು ಮಾಡಿ ಹೊಡೆದ್ರು. ನಮಗೂ ಹೊಡೆದ್ರು. ಆಮೇಲೆ 2 ಮೊಬೈಲ್ ತಗೊಂಡ್ಬಿಟ್ರು. ಆಮೇಲೆ ಆ ಮದುವೆ ರೊಕ್ಕ ಇದ್ದು 15 ದಿನ. ये हमारा फैरोज पठान बोल के स्टेट कार्यदर्शी था हमारा, यूथ कांग्रेस का सक्रिय कार्यकर्ता हमारे कांग्रेस पार्टी का. बहुत सालों से हमारे साथ में राजकीय से उनका नेतृत्व आता था. और ये कल रात को जो मर्डर हुआ है, उनके घर पे जाके लोगों ने मारा है. और ये हमारे डिपार्टमेंट को भी उन्होंने इंटीमेशन दिया था, बोल रहे थे कंप्लेंट वगैरह कुछ हुआ था करके. ये भी बातचीत चल रही है. अभी हमारे यहाँ पे
डिपार्टमेंट सब लोग पुलिस वगैरह बहुत अच्छे तरीके से काम कर रहे हैं। और ये क्या है, कल की दुर्घटना हुई है तो और थोड़ा ज़्यादा अलर्ट रह के काम करना था। और ये अभी तनिखे भी चालू करे हैं और इनके ऊपर जो भी कानून के रीति से काम होना है वो काम चालू है। उनके घर पे अभी शादी का माहौल था, उनकी माँ बहन सब लोग शादी का माहौल था उनके घर पे। अभी तो ये मौत का मातम बन गया है। और 26 तारीख को उसकी शादी थी, वो कल हुबली को आया था, आके शादी के कार्ड वगैरह बांटा था। हमारे लीडर्स सब लोगों को भी इनवाइट करके रिक्वेस्ट करके शादी के लिए तैयार करे था। बहुत कुछ था, ये नहीं होना था, ये हो गया है। अभी क्या कर सकते हैं, ये भगवान की देनते। अभी डिपार्टमेंट लोगों के ऊपर ज़्यादा हमको भरोसा है। क्या कौन किए हैं, लोगों को पकड़ के उनको क्या कानून तरीके से मर्डर का पीछे कौन है, क्या है, अभी पुलिस तनिखे करके जो बोलना। क्या हम लोग यहाँ पे फ्रेंड्स रहते हैं, कौन किसके दिल में क्या चलता है, ठीक है, किसके माइंड में क्या रहता है, वो किसको बोलने को नहीं आता। अभी क्या है, तनिखे से मालूम होना है। छुपी उनका नाम इनका नाम क्या भी बोलते जाने से मतलब नहीं रहता है। पुलिस रिपोर्ट में क्या आता है, उनका वेरिफिकेशन में क्या होता है, उनका तनिखे में क्या होता है। ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.